ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ಗೆ ಸ್ವಾಗತ. ಎಲ್ಲರೂ ಇಷ್ಟಪಡೋ ತರಕಾರಿಲಿ ಆಲೂಗಡ್ಡೆನೂ ಒಂದು. ಈ ಆಲೂಗಡ್ಡೆಯಿಂದ ನಾವು ಹಲವಾರು ರೀತಿಯ ತಿಂಡಿಗಳನ್ನು ಮಾಡಿರ್ತೀವಿ. ನೀವು ಯಾವತ್ತಾದರೂ ಆಲೂಗಡ್ಡೆಯಿಂದ ದೋಸೆ ಟ್ರೈ ಮಾಡಿ ನೋಡಿದ್ದೀರಾ? ಇಲ್ಲ ಅಲ್ವಾ? ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡಲ್ಲಿ ಆಲೂಗಡ್ಡೆಯಿಂದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1.5 ಕಪ್ ದೋಸೆ ಅಕ್ಕಿನ ನೀರಲ್ಲಿ 4 ತಾಸು ನೆನೆಸ್ತಾ ಇದ್ದೀನಿ. ನೆನೆಸಿರೋ ಅಕ್ಕಿನ ಚೆನ್ನಾಗಿ ತೊಳೆದು ಇದಕ್ಕೆ 1 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ 2 ಬ್ಯಾಡಿಗೆ ಮೆಣಸು, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಕಪ್ ನೀರು ಹಾಕಿ ನುಣ್ಣಗೆ ರುಬ್ಕೊತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾವು ಉದ್ದಿನ ದೋಸೆಗೆ ಹಿಟ್ಟು ಮಾಡ್ತೀವಲ್ಲ, ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಕಾವಲಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಚಾಯ್ಸ್ ಪ್ರಕಾರ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ. ದೋಸೆ ಒಂದು ಸೈಡ್ ಸರಿಯಾಗಿ ಬೆಂದ ಮೇಲೆ ಇದನ್ನು ಮಗ್ಚಿ ಹಾಕ್ತಾ ಇದ್ದೀನಿ. ನೋಡಿ, ಇದು ಕಾವಲಿಗೆ ಸ್ವಲ್ಪನೂ ಅಂಟ್ಕೊಳ್ಳದೆ ಎಷ್ಟು ಈಸಿಯಾಗಿ ತೆಗೆಯೋದಿಕ್ಕೆ ಬರ್ತಿದೆ ಅಂತ. ಹೀಗೆ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ಸ್ಪೈಸಿ ಆಲೂಗಡ್ಡೆ ದೋಸೆ ರೆಡಿಯಾಗುತ್ತೆ. ಇದಕ್ಕೆ ಬ್ಯಾಡಿಗೆ ಮೆಣಸು ಹಾಕಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ದೋಸೆನ ಬೆಲ್ಲ ಅಥವಾ ಜೇನುತುಪ್ಪ ಜೊತೆ ಸರ್ವ್ ಮಾಡಬಹುದು. ಫ್ರೆಂಡ್ಸ್, ನೀವು ತಯಾರು ಮಾಡೋ ದೋಸೆ ಲಿಸ್ಟ್ಗೆ ಈ ರೆಸಿಪಿನೂ ಸೇರಿಸ್ಕೊಳ್ಳಿ. ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.